ಜಾತಿ ಗಣತಿ ವಿಚಾರ ಸದ್ಯ ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸಿದೆ. ಈ ಮಧ್ಯೆ ಮುಡಾ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಹೋರಾಟ ನಡೆಸಿದಂತಹ ಸ್ನೇಹಮಯಿ ಕೃಷ್ಣ ಜಾತಿ ಗಣತಿ ವಿಚಾರವಾಗಿಯೂ ಸಹ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಮುಡಾ ಪ್ರಕರಣ ಮಹತ್ವದ ಹಂತವನ್ನು ತಲುಪಿದೆ, ಮತ್ತೊಂದು ಕಡೆ ಜಾತಿ ಗಣತಿ ವಿಚಾರ ಏನು ರಾಜ್ಯಾದ್ಯಂತ ಈಗ ಸಂಚಲನ ಮೂಡಿಸಿದೆ, ಅದರ ವಿರುದ್ಧವೂ ಸಹ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ತಾವು ನೀಡಿದ್ದೀರಾ? ಸರ್, ಸರ್ಕಾರ ಸುಳ್ಳು ದಾಖಲೆ ಸೃಷ್ಟಿ ಮಾಡುವಂಥ ಅಪರಾಧ ಕೃತ್ಯಗಳನ್ನು ತಡಿಬೇಕು, ಮತ್ತು ಜನಕ್ಕೆ ಸತ್ಯವನ್ನು ಹೇಳಬೇಕು, ಮತ್ತು ಸಮಾಜ ಶಾಂತಿಯನ್ನು ಕಾಪಾಡಬೇಕಾದ ಪರಮ ಕರ್ತವ್ಯ. ಹೀಗಾಗಿ ಸರ್ಕಾರ ನಡೆಸ್ತಕ್ಕಂಥ ಜನಪ್ರತಿನಿಧಿಗಳಿದ್ದಾರೆ. ಉದಾಹರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಳ್ಳು ದಾಖಲೆಯನ್ನು ಇಟ್ಕೊಂಡು 2015 ಇಸ್ವಿಲಿ ಕಾಂತರಾಜ್ ಅವರು ಜಾತಿ ಗಣತಿ ವರದಿ ಕೊಟ್ಟಿದ್ದರು. ಆ ವರದಿ ಆಧಾರದ ಮೇಲೆ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ಜಯಪ್ರಕಾಶ್ ಹೆಗಡೆಯನ್ನು ಪಡ್ಕೊಂಡು ಒಂದು ನಿಯಮವನ್ನು ಜಾರಿಗೆ ತರಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಆದರೆ ನನ್ನ ಹತ್ರ ಇರೋ ಲಭ್ಯ ದಾಖಲಾತಿ ಪ್ರಕಾರ 2015 ಇಸ್ವಿಲಿ ಏನು ಜಾತಿ ಗಣತಿ ಅಂತ ಹೇಳಿದ್ರೆ, ಆ ಜಾತಿ ಗಣತಿ ವರದಿಗೆ ಅಂದಿನ ಅಧ್ಯಕ್ಷ ಕಾಂತರಾಜು ಸಹಿನೇ ಬಿಡಲ್ಲ. ಹಾಗಾಗಿ ಅದು ಅಧಿಕೃತ ದಾಖಲೆಯಲ್ಲವೇ ಅಲ್ಲ. ಸೊ ಹಾಗಾಗಿ ಅದು ಸುಳ್ಳು ದಾಖಲೆಗಳನ್ನು, ಅಂದರೆ ಅಧಿಕೃತವಲ್ಲದ ದಾಖಲೆಗಳನ್ನು ಇಟ್ಕೊಂಡು ಈಗ ಅದು ಸಾಮಾಜಿಕ ಶೈಕ್ಷಣಿಕ ವರದಿಯ ಹೆಸರಿನಲ್ಲಿ ಜಾತಿಗಳ ಮಧ್ಯೆ ಒಂದು ಸಂಘರ್ಷವನ್ನು ತಂದಿಡ್ತಾ ಇದ್ದಾರೆ ಸುಳ್ಳು ವರದಿನ ಇಟ್ಕೊಂಡು. ಸೊ ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲ ಗಮನಿಸ್ತೀವಿ. ಸಾಕಷ್ಟು ಜನ ನಮ್ಮನ್ನು ಯಾವುದೇ ಮಾಹಿತಿ ಕೇಳಿಲ್ಲ, ನಮ್ಮ ಮನೆಗೆ ಯಾರೂ ಬಂದಿಲ್ಲ ಹಾಗೆ ಅಂತ ಹೇಳಿದಾಗ, ಸೊ ಅವರ ಒಂದು ಅಂತ ಸ್ಪಷ್ಟವಾದ ಮಾಹಿತಿ ಮತ್ತು ದಾಖಲಾತಿಗಳಿಗೆ ಸಹಿಯನ್ನು ಪಡೆದೆ ಆ ಒಂದು ಸುಳ್ಳು ದಾಖಲೆ ಇಟ್ಕೊಂಡು ಆ ಒಂದು ಸುಳ್ಳು ವರದಿಯನ್ನು ಇಟ್ಕೊಂಡು ಈ ಒಂದು ಕೃತ್ಯಕ್ಕೆ ಕೈ ಹಾಕಿರೋದು ನಿಜಕ್ಕೂ ಒಂದು ದುರಂತ, ಅಂದರೆ ದೊಡ್ಡ ಅಪರಾಧ ಕೃತ್ಯ. ಯಾಕಂದರೆ ಲಕ್ಷಾಂತರ ಜನರ ಹೆಸರಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋದ್ರಲ್ಲಿ ಸ್ಪಷ್ಟ ಮೇಲ್ನಟ್ಕೊಂಡು ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಮಾರ್ಚ್ 2024ರಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗೆ ಒಂದು ಮನವಿ ಪತ್ರವನ್ನು ಕಳಿಸಿ ಕಾಂತರಾಜು ವರದಿಯ ನೈಜತೆ ಬಗ್ಗೆ ಒಂದು ಪರಿಶೀಲನೆ ನಡೆಸಿ ಕ್ರಮ ತಗೊಳ್ಳಿ ಅಂತೇಳಿ ಮನವಿ ಮಾಡಿದೆ. ಆದರೆ ಇವತ್ತಿನವರೆಗೂ ಕೂಡ ಆ ಒಂದು ಮನವಿ ಪತ್ರಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ ಅಥವಾ ಕ್ರಮವನ್ನು ಕೂಡ ತಗೊಂಡಿಲ್ಲ. ಆದರೂ ಕೂಡ ಈಗ ಅದನ್ನು ಜಾರಿಗೆ ತರುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಆಯೋಗದ ಅಧ್ಯಕ್ಷ ಆಗಿರತಕ್ಕಂಥ ಮತ್ತು ಈಗ ಏನು ವರದಿ ಕೊಟ್ಟ ಸರ್ಕಾರಕ್ಕೆ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರಿಗೆ ಒಂದು ಸ್ಪಷ್ಟೀಕರಣ ಕೇಳಿ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಅವರು 15 ದಿವಸ ನನಗೆ ಸ್ಪಷ್ಟೀಕರಣ ಅಥವಾ ಒಂದು ಮಾಹಿತಿ ಕೊಡಲಿಲ್ಲ ಅಂತ ಹೇಳಿದ್ರೆ, ಸೊ ನಾನು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲು ಮಾಡಿದ್ರೆ ಸಿದ್ದರಾಮಯ್ಯ ಆಗಿ ಯಾರು ವರದಿಯನ್ನು ತಯಾರು ಮಾಡಿದರೆ, ಯಾರು ಸುಳ್ಳು ದಾಖಲೆ ಸೃಷ್ಟಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡೋದು ಪ್ರಯತ್ನ ಮಾಡ್ತೀನಿ. ಸೊ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲು ಮಾಡಿದ್ರೆ ಮಾನ್ಯ ನ್ಯಾಯಾಲಯದ ಮೂಲಕ ಪ್ರಕರಣವನ್ನು ದಾಖಲು ಮಾಡಿಸೋದು ಪ್ರಯತ್ನ ನಾನು ಮಾಡೇ ಮಾಡ್ತೀನಿ.